ನಮಸ್ಕಾರ ವೀಕ್ಷಕರೇ. ಇವತ್ತು ಎಲ್ಲ ಮಹಿಳೆಯರಿಗೂ ಇಷ್ಟವಾದಂತಹ ಒಂದು ಟಾಪಿಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದೇನು ಅಂತಂದರೆ ಒಂದು ತ್ವಚೆ ಅಂದರೆ ಸ್ಕಿನ್ ಟೈಪ್ಸ್ ಆಗಲಿ, ಸ್ಕಿನ್ ಬರೋ ಪ್ರಾಬ್ಲಮ್ಸ್ ಆಗಲಿ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಿಕ್ಕ ಮಕ್ಕಳು ಅಂದರೆ ಹೆಣ್ಮಕ್ಳು, ಗಂಡು ಮಕ್ಕಳು ಮತ್ತು ವಯಸ್ಸಾದವರಿಂದ ಹಿಡಿದು ಎಲ್ರಿಗೂ ಇಷ್ಟವಾದದ್ದು ಸ್ಕಿನ್. ಅವಾಗವಾಗ ಹೋಗಿ ಕನ್ನಡಿ ನೋಡ್ಕೊಳ್ಳೋದು, ಸ್ಕಿನ್ನಲ್ಲಿ ಏನಾನ ಕಲೆಗಳಿದೆಯಾ ಏನು ಅಂತ ನೋಡ್ಕೊಳ್ಳೋದು, ಇದು ಎಲ್ಲರೂ ಸರ್ವೇ ಸಾಮಾನ್ಯ. ಯಾವುದೇ ವಯಸ್ಸಾಗಲಿ, ಯಾವುದೇ ಗಂಡಸರಾಗಲಿ ಹೆಂಗಸರಾಗಲಿ ಇದು ಇದ್ದೇ ಇರುತ್ತೆ. ಸ್ಕಿನ್ ಚೆನ್ನಾಗಿದೆ ಅಂತಂದರೆ ನಿಮ್ಮ ಮೈಂಡು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಫೀಲ್ ಆಗುತ್ತೆ. ನಿಮ್ಮ ಮುಖ ನೋಡಿದ ತಕ್ಷಣ ನೀವು ಡಲ್ ಆಗಿದ್ದೀರಾ, ಬೇಜಾರಲ್ಲಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಹಾಗಾಗಿ ಸ್ಕಿನ್ನನ್ನು ನೀವು ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ. ಸ್ಕಿನ್ ಬಗ್ಗೆ ನಿಮಗೆ ಕೆಲವು ವಿಷಯಗಳೇನು ಹೇಳಬೇಕು ಅಂತಂದರೆ, ಆಯುರ್ವೇದದಲ್ಲಿ ಸ್ಕಿನ್ ಅಂದರೆ ತ್ವಚ ಅಥವಾ ತ್ವಕ್, ಅದನ್ನು ಸ್ಕಿನ್ ಅಂತ ಹೇಳ್ತೀವಿ. ತ್ವಕ್ ಸಾರ ಪುರುಷ ಲಕ್ಷಣಾಸ್ ಅಂತ ಹೇಳಿದ್ದಾರೆ. ಅಂದರೆ ರಸಧಾತು ಅಂತ ಏನು ಹೇಳ್ತೀವಲ್ಲ, ಈಗ ನಾವೇನೇ ಊಟ ಮಾಡಿದ್ರೂ ಅದರಲ್ಲಿ ಸಿಗುವಂತಹ ನ್ಯೂಟ್ರಿಯೆಂಟ್ಸು ಅಥವಾ ಪೌಷ್ಟಿಕಾಂಶಗಳು ನಮ್ಮ ರಸಧಾತುಗೆ ಸಿಗುತ್ತೆ. ಅದು ರಸಧಾತುವಿಂದ ರಕ್ತಧಾತು, ಹಾಗೆ ಎಲ್ಲ ಸಪ್ತಧಾತುಗಳಿಗೂ ಹೋಗುತ್ತೆ. ಹಾಗಾಗಿ ರಸಧಾತು ನಿಮಗೆ ಒಂದು ಪೌಷ್ಟಿಕಾಂಶಗಳು ಸಿಕ್ತು ಅಂತಂದರೆ ನಿಮ್ಮ ತ್ವಚೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ತ್ವಕ್ಸಾರ ಪುರುಷ ಅಂದರೆ ಐಡಿಯಲ್ ಸ್ಕಿನ್ ಹೇಗಿರಬೇಕು ಅನ್ನೋದು ಅದು ವಿಚಾರ. ಅದು ಐಡಿಯಲ್ ಸ್ಕಿನ್ ಹೇಗಿರಬೇಕು ಅಂದರೆ ಮೃದುವಾಗಿರಬೇಕು, ಸ್ನಿಗ್ಧವಾಗಿರಬೇಕು, ಸುಕುಮಾರವಾಗಿರಬೇಕು, ಲಸ್ಟ್ರಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸ್ನಿಗ್ಧ ಅಂತಂದರೆ ನಿಮಗೆ ಒಂಥರ ಶೈನಿಯಾಗಿ, ಒಂದು ಸ್ಮೂತಾಗಿ ಇರಬೇಕು. ರಫ್ ಸ್ಕಿನ್ನು ಅದೆಲ್ಲ ನಿಮಗೆ ಡ್ರೈನೆಸ್ ಅಂತ ತೋರಿಸ್ಕೊಟ್ಬಿಡುತ್ತೆ. ಸೊ ಸ್ನಿಗ್ಧವಾಗಿರಬೇಕು ಮತ್ತು ಮೃದುವಾಗಿರಬೇಕು, ತುಂಬ ಸಾಫ್ಟಾಗಿರಬೇಕು. ಸಾಫ್ಟ್ ಅಂತಂದರೆ ಹೀಗೆ ಮುಟ್ಟಿದ್ರೆ ತುಂಬ ಗಟ್ಟಿಯಾಗಿರಬಾರ್ದು, ಸಾಫ್ಟಾಗಿರಬೇಕು. ಮತ್ತು ಸುಕುಮಾರ ಅಂದರೆ ಡೆಲಿಕೇಟ್ ಅಂತಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ನು ಅಂತ ಏನು ಹೇಳ್ತೀವಲ್ಲ, ಆ ಥರ ಅಂತಲ್ಲ. ಸುಕುಮಾರ ಅಂತಂದರೆ ನಿಮಗೇನೇ ಒಂದು ಗಾಯ, ಒಂದು ಚಿಕ್ಕ ಗಾಯ ಅದು ಕಾಣಿಸ್ಬಿಡುತ್ತೆ. ಹಾಗೆ ಕಾಣಿಸ್ದೇ, ಕಲೆಗಳಿಲ್ಲದೇ ನಿಷ್ಕಲ್ಮಶವಾಗಿ ಪೂರ್ತಿ ಕ್ಲಿಯರ್ ಆಗಿರೋ ಸ್ಕಿನ್ ಇರಬೇಕು. ಮತ್ತು ಇನ್ನೊಂದು ಲಸ್ಟ್ರಸ್ ಅಂದರೆ ಶೈನಿ, ಅದು ನೋಡಿದ್ರೇ ನಿಮಗೆ ಹೈಡ್ರೇಟ್ ಆಗಿದೆ ಸ್ಕಿನ್ನು ಅಥವಾ ಅದರಲ್ಲಿ ಕಾಂತಿಯ ಇದೆ ಸ್ಕಿನ್ನು ಅನ್ನೋದು ಒಂದು ವಿಚಾರ. ಅದು ತ್ವಕ್ಸಾರ ಪುರುಷ ಲಕ್ಷಣಾಸ್ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಈಗ ಈ ಥರ ಸ್ಕಿನ್ನು ಸುಮಾರು ಜನಕ್ಕಿರುತ್ತೆ. ನಿಮ್ಮ ಸ್ಕಿನ್ ನೋಡಿದ ತಕ್ಷಣ ಹೇಗೋ ಏನೋ ಇಂಬ್ಯಾಲೆನ್ಸ್ ಆಗಿದೆ ನಿಮ್ಮ ಬಾಡಿಲಿ ಅಥವಾ ಬ್ಯಾಲೆನ್ಸ್ಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸ್ಕಿನ್ ನೋಡಿದ್ರೇ ನಿಮಗೆ ಕಲೆಗಳಿಗೆ ಪಿಂಪಲ್ಸ್ ಇರುತ್ತೆ. ಪಿಂಪಲ್ಸ್ ಇದೆ ಅಂದ ತಕ್ಷಣ ರಕ್ತ ಶುದ್ಧಿ ಇಲ್ಲ ಅಥವಾ ಡ್ಯಾಂಡ್ರಫ್ ಇರ್ಬೋದು ಅಂತಲೇ ಹೇಳ್ತೀವಿ. ಇನ್ನು ಕೆಲವ್ರಿಗೆ ವಯಸ್ಸಾದವ್ರಿಗೆ ರಿಂಕಲ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಇನ್ನೂ ಒಂದು 30+ ಇರ್ತಾರೆ, 35+ ಇರ್ತಾರೆ, ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಅಂಥವ್ರಿಗೆ ಪ್ರೋಟೀನ್ ಡಯಟ್ ಕಮ್ಮಿ ಇದೆ ಅಥವಾ ನರಿಷ್ಮೆಂಟ್ ಇಲ್ಲ, ಒಂದು ತ್ವಚೆ ಸರಿಯಾಗಿ ಕಾಪಾಡ್ಕೊಂಡಿಲ್ಲ ಅಂತ ಅವರಿಗೆ ಗೊತ್ತಾಗೋಗುತ್ತೆ. ಹಾಗೆ ಸ್ಕಿನ್ ನೋಡಿದ ತಕ್ಷಣವೇ ಹೇಗಿದೆ ಅವರ ಬಾಡಿಲಿ, ಅವ್ರ ಹೆಲ್ತ್ ಹೇಗಿದೆ ಅಂತ ನಾವು ಹೇಳ್ಬೋದು. ಈ ಥರ ಸ್ಕಿನ್ ಇರೋರು ಅದನ್ನು ಕಾಪಾಡ್ಕೊಳ್ಳೋದು ಹೇಗೆ, ಮತ್ತು ಬೇರೆಯವರು ಹೇಗೆ ಕಾಪಾಡ್ಕೋಬೇಕು ನಮ್ಮ ಸ್ಕಿನ್ನನ್ನು ಅಂತ ಕೆಲವೊಂದು ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ನಾರ್ಮಲ್ ಆಯಿಲ್, ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಸುಮಾರು ತ್ವಚೆಗೆ ಅಂತಲೇ ಆಯುರ್ವೇದದಲ್ಲಿ ಸುಮಾರು ಆಯಿಲ್ಸ್ ಇದೆ. ನಿಮ್ಮ ಸ್ಕಿನ್ ಕಾಪಾಡ್ಕೊಳ್ಳೋಕ್ಕೆ, ನಿಮ್ಮ ಕಾಂಪ್ಲೆಕ್ಷನ್ನ ಇನ್ಕ್ರೀಸ್ ಮಾಡೋಕ್ಕೆ, ಅದಕ್ಕೆ ಅಂತಲೇ ಸುಮಾರು ಆಯಿಲ್ಸ್ ಇದೆ. ಅದನ್ನು ನಿಮ್ಮ ಒಂದು ತ್ವಚೆ ನೋಡಿ ನಾವು ಹೇಳ್ತೀವಿ ಯಾವ ಆಯಿಲ್ ಸೂಟಬಲ್ ನಿಮಗೆ ಅಂತ. ಓಕೆ, ಅದನ್ನು ಆಯಿಲ್ ಮಸಾಜ್ನ ವಾರ ಅಟ್ಲೀಸ್ಟು ನೀವು ಮಸಾಜ್ ಮಾಡಬೇಕು. ಹೇಗೆ ಮಸಾಜ್ ಮಾಡಬೇಕು ಅಂದರೆ ಸುಮ್ಮನೆ ಹೀಗೆ ಮಾಡಬಾರ್ದು. ಕೆಲವು ಕೆಳಗಡೆ ಮಾಡ್ತಾರೆ, ಕೆಳಗಡೆ ಯಾವತ್ತೂ ಮಾಡಬಾರ್ದು. ಹೀಗೆ ಲಿಫ್ಟ್ ಮಾಡಬೇಕು. ಯಾವಾಗಿದ್ರೂ ಸ್ಕಿನ್ನನ್ನು ಹೀಗೆ ನೀವು ಕೆನ್ನೆಗಳನ್ನ ಲಿಫ್ಟ್ ಮಾಡಬೇಕು. ಆವಾಗ ಜೋತ್ ಬೀಳೋದು ಹಾಗೆಲ್ಲ ಇರಲ್ಲ, ಟೈಟ್ನೆಸ್ ಫೀಲ್ ಇರುತ್ತೆ. ನಿಮ್ಗೆ ಆ ರಿಂಕಲ್ಸು ಅದೆಲ್ಲ ತುಂಬಾ ಡಿಲೇ ಆಗುತ್ತೆ ಬರೋದು. ಸೊ ಒಂದು ಪ್ರಾಪರಾಗಿ ಆಯಿಲ್ ಮಸಾಜ್ ಮಾಡ್ತಾ ಇರಬೇಕು. ಮತ್ತು ಬೇರೆ ಹರ್ಬಲ್ ಫೇಸ್ ಸ್ಕ್ರಬ್ಸ್ ಆಗಲಿ, ಫೇಸ್ ಪ್ಯಾಕ್ಸ್ ಆಗಲಿ, ಇದನ್ನೆಲ್ಲ ನೀವು ಅವಾಗ ಹಾಕ್ಕೊಳ್ತಾ ಬರಬೇಕು. ಫೇಸ್ ಪ್ಯಾಕ್ಸಲ್ಲಿ ಅಲೋವೆರಾಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಕೆಲವ್ರಿಗೆ ಮನೆಯಲ್ಲೇ ಸುಮಾರು ಜನ ಇವಾಗ ಅಲೋವೆರಾ ಬೆಳೆಸ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿರೋ ಆ ಲೋಳೆ ಏನು ಸಿಗುತ್ತಲ್ಲ ಅದನ್ನು ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನ ಬೆರೆಸಿ ಅದನ್ನು ಮತ್ತೆ ಅದೇ ಥರ ಹೀಗೆ ಲಿಫ್ಟ್ ಮಾಡ್ತಾ ನೀವು ಅದನ್ನು ಮಸಾಜ್ ಮಾಡ್ಕೋಬೇಕು. ಒಂದು ಸತಿ ಮಾಡಿಕೊಂಡ್ರೆ ಸಾಕು. ಮತ್ತು ಇನ್ನೊಂದು ಏನಂದರೆ ಕಡಲೆ ಹಿಟ್ಟಿರುತ್ತಲ್ಲ, ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಮತ್ತು ಹಾಲಿನ ಜೊತೆ ನೀವು ಕೆನೆ ಕೂಡ ಹಾಕಬಹುದು. ಅದು ನಿಮಗೆ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಏನಿರುತ್ತಲ್ಲ ಅದು ನಿಮಗೆ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ.
ಅದನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಪ್ಯಾಕ್ ಹಾಕ್ಕೊಂಡು ತುಂಬ ಒಣಗೋ ಥರ ಬಿಡಬಾರ್ದು. ಸ್ವಲ್ಪ ಒಣಗಿದ ಮೇಲೆ, ಯಾಕಂದ್ರೆ ತುಂಬ ಒಣಗಿದಾಗ ಎಳ್ದಂಗೆ ಆಗುತ್ತಲ್ಲ, ಸೊ ಅದರಿಂದ ಮತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಸ್ವಲ್ಪ ಫೇಸ್ ಪ್ಯಾಕ್ ಥರ ಹಾಕಿ ಒಂದು 10-15 ನಿಮಿಷ ಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು. ಸೋಪೆಲ್ಲ ಹಾಕಬಾರ್ದು ಆ ಟೈಮಲ್ಲಿ. ಅದನ್ನು ಮನೆಯಲ್ಲಿ ಮಾಡ್ಕೋಬೋದು. ಇನ್ನು ಕೆಲವರು ಹನಿ ಏನಿರುತ್ತಲ್ಲ, ಹನಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಅದನ್ನು ಕೂಡ ನೀವು ಮಸಾಜ್ ಮಾಡ್ಕೋಬೋದು. ನಿಂಬೆಹಣ್ಣು ನಿಮಗೆ ನ್ಯಾಚುರಲ್ ಬ್ಲೀಚ್ ಥರ ವರ್ಕ್ ಆಗುತ್ತೆ. ಈ ಹೊರಗಡೆ ಪಾರ್ಲರ್ಗೆ ಹೋಗ್ಬಿಟ್ಟು ಬ್ಲೀಚ್ ಮಾಡಿಸ್ಕೊಂಬಾರ್ದು. ಕೆಲವರು ಬೇಕಿಂಗ್ ಸೋಡಾ ಎಲ್ಲ ಯೂಸ್ ಮಾಡ್ತಾರೆ ಮುಖಕ್ಕೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸಣ್ಣ ಸಣ್ಣ ಫಾಲಿಕಲ್ಸು, ಸಣ್ಣ ಸಣ್ಣ ಸೆಲ್ಸ್ ಎಲ್ಲ ಒಂಥರ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದು ಇವಾಗಿಲ್ಲ ಅಂದರೂ ಮುಂದೆ ಹೋಗ್ತಾ ಹೋಗ್ತಾ ಆ ಕಲೆಗಳು ಕಾಣಿಸ್ತಾ ಬರುತ್ತೆ. ಮತ್ತು ಡೈ ಹಾಕೋದ್ರಿಂದ ಸುಮಾರು ಜನಕ್ಕೆ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಬ್ಲ್ಯಾಕ್ ಬರುತ್ತೆ. ಅದು ಸ್ಟಾರ್ಟ್ ಆಗ್ತಿದ್ದಂಗೆ ಡೈ ಹಾಕೋದನ್ನು ಸ್ಟಾಪ್ ಮಾಡಿಬಿಡಿ. ಹರ್ಬಲ್ ಡೈ ಹಾಕಿ, ಇಲ್ಲ ಮೆಹಂದಿ ಹಾಕಿ, ಪರವಾಗಿಲ್ಲ. ಮತ್ತು ಡೈನ ನೀವು ಹಾಕಿದಾಗಲೂ ಅಷ್ಟೇ, ಎಲ್ಲರೂ ತಲೆ ಮೇಲಿಂದ ಹೀಗೆ ನೀರು ಹಾಕ್ಕೊಂಡಾಗ ಆ ನೀರು ಮುಖದ ಮೇಲೆ ಬೀಳಬಾರ್ದು. ಸ್ವಲ್ಪ ತಲೆ ಮೇಲೆ ಎತ್ತಿ ಹೀಗೆ ನೀರು ಹಾಕ್ಕೊಂಡು ಅದು ಹಿಂದೆ ಕೂದಲಿಗೆ ಮಾತ್ರ ಹೋಗೋ ಥರ ಹೇರ್ ವಾಶ್ ಮಾಡ್ಕೊಳ್ಳಿ. ಇದು ತ್ವಚೆಗೆ ಹಚ್ಕೊಳ್ಬೋದು. ಮತ್ತು ಇನ್ನೊಂದೇನಂದರೆ, ನೀವು ಕಡಲೆ ಹಿಟ್ಟಿಗೆನೇ ಅಲೋವೆರಾನೂ ಮಿಕ್ಸ್ ಮಾಡಿ, ಮತ್ತು ಸ್ವಲ್ಪ ನೀವು ಬಾದಾಮಿ ಪೇಸ್ಟು ಇದನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದನೂ ತುಂಬಾ ಒಳ್ಳೆಯದು. ಮತ್ತು ಸ್ಕ್ರಬ್ ಅಂತಂದರೆ ಹರ್ಬಲ್ ಸ್ಕ್ರಬ್ಸು ತುಂಬಾ ಸಿಗುತ್ತೆ. ಅದರಲ್ಲಿ ಎಪ್ರಿಕಾಟ್ ಸ್ಕ್ರಬ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬಾದಾಮಿನೇ ನೀವು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗಸಗಸೆ, ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿ ಅದನ್ನು ನೀವು ಸ್ಕ್ರಬ್ ಥರ ಮಿಕ್ಸ್ ಮಾಡೋದ್ರಿಂದನೂ ತುಂಬ ಅನುಕೂಲ ಆಗುತ್ತೆ. ಈ ಥರ. ಮತ್ತು ಆವಾಗ ತುಂಬ ಸೋಪ್ ಹಾಕಿ ಮುಖ ತೊಳೆಯೋದು ಬೇಡ. ಯಾಕಂದರೆ ನ್ಯಾಚುರಲ್ ಮಾಯ್ಶ್ಚರೈಸರ್ ಏನಿರುತ್ತಲ್ಲ ಅದೆಲ್ಲ ಡ್ರೈ ಆಗೋಗುತ್ತೆ. ಹಾಗಾಗಿ ನಿಮಗೆ ಡ್ರೈ ಸ್ಕಿನ್ ತುಂಬ ಬೇಗ ಆಗುತ್ತೆ. ಎಸ್ಪೆಷಲಿ ರಾತ್ರಿ ಹೊತ್ತು ಮಲ್ಕೊಳ್ಳೋ ಟೈಮಲ್ಲಿ ಜಸ್ಟ್ ಪ್ಲೇನ್ ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡಿಕೊಂಡು ತುಟಿಗೂ ಹಚ್ಕೊಂಡು, ಇಲ್ಲೆಲ್ಲ ನೀವು ಈ ಕಣ್ಣು ಕೆಳಗಡೆ ಏನಿರುತ್ತಲ್ಲ, ಈ ರಿಂಗ್ ಫಿಂಗರ್ ಇರುತ್ತಲ್ಲ, ಇದರಿಂದ ರೌಂಡಾಗಿ ಈ ಥರ ಮೂಮೆಂಟ್ಸ್ ಮಾಡಿ, ಸರ್ಕ್ಯುಲರ್ ಮೂಮೆಂಟ್ಸಿಂದ ಮಾಡೋದ್ರಿಂದ ಕಣ್ಣು ಕೆಳಗಡೆ ಕಪ್ಪಗಾಗೋದು ಮತ್ತು ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕಣ್ಣು ಕಪ್ಪಗಾಗೋದನ್ನ ತಡೆಯುತ್ತೆ ಅದು. ಮತ್ತು ನ್ಯಾಚುರಲ್ ಮಾಯ್ಶ್ಚರೈಸರು ಕೊಬ್ಬರಿ ಎಣ್ಣೆ ಮತ್ತು ಟ್ಯಾನ್ ಮಾಡುತ್ತೆ. ನೀವು ಬಿಸಿಲಿಗೆ ಹೋದಾಗ ತುಂಬ ಜನ ಸನ್ಸ್ಕ್ರೀನು ಅಥವಾ ಸನ್ ಬ್ಲಾಕು ಎಲ್ಲ ಯೂಸ್ ಮಾಡ್ತಾರೆ. ಅದ್ರ ಬದಲು ನೀವು ಎವ್ರಿ ಡೇ ನೀವು ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಟ್ಯಾನಿಂಗ್ ಏನಿರುತ್ತೆ ಅದು ಕೂಡ ಹೋಗುತ್ತೆ. ಕೈಗೂ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಚ್ಕೋಬೋದು. ನಿಮ್ಮ ಕೈ ಮೇಲೆ ಆಗಿರೋ ಅಂತಹ ಟ್ಯಾನ್ನ ರಿಮೂವ್ ಮಾಡುತ್ತೆ. ಇದೆಲ್ಲ ಮಾಡ್ಕೋಬೋದು. ನಾನು ಇದಾದಮೇಲೆ ನೆಕ್ಸ್ಟು ವೀಡಿಯೋದಲ್ಲಿ ಪಿಂಪಲ್ಸ್ನ ಹೇಗೆ ಮನೆಯಲ್ಲೇ ನೀವು ಆ ಪಿಂಪಲ್ನ ಅವಾಯ್ಡ್ ಮಾಡ್ಬೋದು, ಅಥವಾ ಬಂದವರು ಏನು ಪ್ಯಾಕ್ಸ್ ಹಾಕ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.